ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬರ್ರಿ, ಇವತ್ತೊಂದು ಸೂಪರ್ ಆಗಿರುವಂಥ ಒಂದು ಗ್ಲಾಸ್ ಸ್ಕಿನ್ ಅನ್ನು ನಾವು 7 ದಿನದಲ್ಲಿ ಪಡ್ಕೋಬಹುದು ಅಂತ ಒಂದು ಒಳ್ಳೆ ಕ್ರೀಮ್ ಅನ್ನು ನಾನು ನಿಮಗೆ ಇವತ್ತು ಮನೇಲಿ ಮಾಡಿ ತೋರಿಸಿದ್ದೀನಿ. ಈ ಒಂದು ಕ್ರೀಮ್ ಮಾಡೋದಕ್ಕೆ ನಮಗೆ ಹಸಿ ಅರಿಶಿನ ಬೇಕಾಗುತ್ತೆ. ನೀವು ಮಲ್ನಾಡ್ ಕಡೆ ಹೋದಂತೂ ಬೇಕಾದಷ್ಟು ಹಸಿ ಅರಿಶಿನ ನಿಮಗೆ ಸಿಗುತ್ತೆ. ಅದನ್ನ ಒಂದು ಸ್ವಲ್ಪ ತೊಗೊಂಡು ಬಂದು ಪಾಟಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಈ ಕ್ರೀಮ್ ನೀವು ಮಾಡಿ ಇಟ್ಕೊಂಡ್ರೆ ಒಂದು 3 ತಿಂಗಳ ದಿನ ನೀವು ಈ ಕ್ರೀಮನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಬಹಳನೇ ಚೆನ್ನಾಗಿರುವಂಥ ಒಂದು ಕ್ರೀಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಫ್ರೆಂಡ್ಸ್. ಇದನ್ನು ನಾನು ಹಸಿ ಅರಿಶಿನ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತುರ್ಕೊಂಡಿದ್ದೀನಿ. ತುರ್ಕೊಂಡು 1.5 ಟೇಬಲ್ ಸ್ಪೂನ್ ಅಷ್ಟು ಇದು ಅರಿಶಿನ ತುರಿದಿರೋದು ಬಂದಿತ್ತು ನನಗೆ. ಇದನ್ನು ಒಂದು ಬಾಣಲಿಗೆ ಹಾಕಿ ನಾನು ಅದರಲ್ಲಿ ಒಂದು 5 ಸ್ಪೂನ್ ಅಷ್ಟು ಬಾದಾಮಿ ಆಯಿಲನ್ನು ಹಾಕೊಂಡು ಅದು ಪೂರ್ತಿಯಾಗಿ ಅದರದ್ದು ಎಕ್ಸ್ಟ್ರಾಕ್ಟ್ ಬಿಟ್ಟು ಬರೋವರೆಗೂ ನಾವು ಅದನ್ನ ಚೆನ್ನಾಗಿ ಒಂದು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು. ಇದಕ್ಕೆ ನೀವು ಬಾದಾಮಿ ಆಯಿಲ್ ಹಾಕಲ್ಲಪ್ಪ, ನಮಗೆ ಬೇಡ ಅಂತಂದ್ರೆ ನೀವು ಕೊಬ್ಬರಿ ಎಣ್ಣೆನಾದರೂ ಹಾಕೋಬಹುದು, ಅದೇ ರಿಸಲ್ಟ್ ನಿಮಗೆ ಸಿಗುತ್ತಾ. ಆದರೆ ನಾನು ಇಲ್ಲಿ ಬಾದಾಮಿ ಎಲ್ಲ ಇತ್ತು ನನ್ನ ಹತ್ರ, ಅದಕ್ಕೋಸ್ಕರ ಬಾದಾಮಿ ಆಯಿಲನ್ನು ಹಾಕಿ ನಾನು ಬಿಸಿ ಒಂದು 5 ನಿಮಿಷ ಅದನ್ನ ಇದನ್ನ ಮಾಡಿ ಫ್ರೈ ಮಾಡಿ ತಕ್ಕೊಂಡು ಈಗ ಅದನ್ನ ಎಣ್ಣೆನ ಸೋಸಿಟ್ಕೊಂಡು ನಾನು ನೀವು ಬಟ್ಟೆಯಲ್ಲಾದರೂ ಬೇಕಿದ್ರೆ ಸೋಸ್ಕೋಬೋದು, ಇಲ್ಲಾಂದ್ರೆ ಈ ರೀತಿ ಚಾ ಸೋಸೋದ್ರಾಗಾದರೂ ಸೋಸಿ ಇಟ್ಕೋಬೋದು. ಇದಕ್ಕೆ ನಾನು ಮತ್ತೊಂದು ಬಟ್ಲಿಗೆ ಒಂದು 3 ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಗ್ಲಿಸರಿನ್ ತೊಗೊಂಡಿದ್ದೀನಿ. ಹಂಗೆ 3 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕಿದಕ್ಕೆ ಚೆನ್ನಾಗಿ ನಾವು ಬೀಟ್ ಮಾಡಬೇಕು. ಬೀಟ್ ಮಾಡಿ ಆದಮೇಲೆ ಅದೊಂದು ಕ್ರೀಮ್ ಆದಂಗೆ ಆಗುತ್ತೆ. ಆಮೇಲೆ ನಾವು ಏನು ಎಣ್ಣೆನ ತೆಗೆದಿಟ್ಕೊಂಡಿರ್ತೀವಲ್ಲ ಅರಿಶಿಣದ ಎಣ್ಣೆ, ಅದನ್ನು 2 ಸ್ಪೂನ್ ಅಷ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿದರೆ ನೋಡಲ್ಲ ಒಂದು ಒಳ್ಳೆ ಅರಿಶಿಣದ ಕ್ರೀಮ್ ನಮಗೆ ಇಲ್ಲಿ ರೆಡಿ ಆಗುತ್ತೆ. ಪ್ರತಿದಿನ ರಾತ್ರಿ ನೀವು ಇದನ್ನ ಹಚ್ತಾ ಬನ್ನಿ ಫ್ರೆಂಡ್ಸ್. ಬರೀ 7 ದಿನ ಹಚ್ಚಿದ್ರು ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಮನೆಯಲ್ಲಿ ನೀವು ಈ ಕ್ರೀಮನ್ನು ರೆಡಿ ಮಾಡ್ಕೊಳ್ಳಿ, ಆರೋಗ್ಯಕರವಾದಂಥ ಸ್ಕಿನ್ನನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ.